ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಹಿಂದೂಗಳ ಮೇಲೆ ಅತ್ಯಾಚಾರವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ಮಹಾನಗರದ ಗ್ರಾಮಾಂತರದ ಎಲ್ಲ ಕಾರ್ಯಕರ್ತರು ಸೇರಿ ಕರ್ನಾಟಕ ರಾಜ್ಯದ ಬಿಜೆಪಿ ಕಚೇರಿ ಎದುರುಗಡೆಗೆ ಒಂದು ನಮ್ಮ ನೋವನ್ನ, ನಮ್ಮ ಅಳಲನ್ನ ನಾವು ಓಟು ಹಾಕಿ ಗೆಲ್ಲಿಸಿದಂತ ಬಿಜೆಪಿಯವರಿಗೆ ತಿಳಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿ ಎದುರುಗಡೆಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. 71ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಮಧ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂತರಿಕ ಕಲಹ ಇರುವಂತಹ ಸಮಯದಲ್ಲಿ ಅಲ್ಲಿಯ ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ರು, ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರು, ದೇವಸ್ಥಾನಗಳನ್ನ ಒಡೆದು ಹಾಕಿದ್ರು. ಹೆಚ್ಚು ಕಡಿಮೆ 40 ಲಕ್ಷ ಜನರ ಹಿಂದೂಗಳ ಕಗ್ಗೊಲೆ ಆಯ್ತು. 4 ಲಕ್ಷ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತು. ಇದನ್ನ ಸಹನೆ ಮಾಡಲಾರದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಯುದ್ಧ ಸಾರಿದ್ರು, ಪಾಕಿಸ್ತಾನವನ್ನ ಬಗ್ಗಬಡಿದ್ರು. ಯಾರು ಹಿಂದೂಗಳ ಮೇಲೆ ಮಾಡ್ತಾ ಇರುವಂತ ಅತ್ಯಾಚಾರ ವಿರುದ್ಧ ಯುದ್ಧ ಸಾರಿ ಅದನ್ನ ನಿಲ್ಲಿಸಿ ಬಾಂಗ್ಲಾದೇಶಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು ಶ್ರೀಮತಿ ಇಂದಿರಾ ಗಾಂಧಿಯವರು. ಇವತ್ತು ಅದೇ ಮಾದರಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ಅಲ್ಲಿ ಆಗ್ತಾ ಇರುವಂತ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾಗಿ, ಅತ್ಯಂತ ಕ್ರೌರ್ಯವಾಗಿ, ಯಾವ ರಾಕ್ಷಸರು ಮಾಡ್ಲಿಕ್ಕಿಲ್ಲ ಅಂತ ನೀಚ ಕೃತ್ಯ ಬಾಂಗ್ಲಾ ಮುಸ್ಲಿಮರು ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಕಣ್ಣಿಗೆ ಕಿವಿಗೆ ಕೇಳಿಸ್ತಾ ಇಲ್ವಾ? ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು. ಯಾವ ದೇವಸ್ಥಾನ? 71ರಲ್ಲಿ ನಿರಾಶ್ರಿತರಾಗಿ ಅನಾಥರಾಗಿ ಇದ್ದಂತ ಅಲ್ಲಿ ಬಾಂಗ್ಲಾದ ಎಲ್ಲ ಲಕ್ಷಾಂತರ ಮುಸ್ಲಿಮರಿಗೆ ಊಟ ಉಪಚಾರವನ್ನು ಕೊಟ್ಟಂತ ಇಸ್ಕಾನ್ ದೇವಸ್ಥಾನ ಅದನ್ನ ಒಡೆದು ಹಾಕಿದ್ರು. ಉಪಕಾರ ಸ್ಮರಣೆ ಇಲ್ಲ, ಅನ್ನ ಹಾಕಿದಂತವರ ಬಗ್ಗೆ ಕಾಳಜಿ ಇಲ್ಲ ಅಂತ ನಿರ್ಲಜ್ಜ ನೀಚ ಬಾಂಗ್ಲಾ ಮುಸ್ಲಿಮರ ಮಾಡಿದಂತಹ ಕುತಂತ್ರ. ಇನ್ನು ಆ ಬಾಂಗ್ಲಾದ ರಾಷ್ಟ್ರಗೀತೆಯನ್ನು ಬರೆದು ಕೊಟ್ಟಂತ ರವೀಂದ್ರನಾಥ್ ಟ್ಯಾಗೋರ್ ಅವರ ಮೂರ್ತಿಯನ್ನ ಚೂರ್ ಮಾಡ್ತಾರೆ. ಇಂಥ ಅನೇಕ ಪ್ರಸಂಗಗಳು ಮಾಧ್ಯಮದ ಮೂಲಕ ಇವತ್ತು ಜಗತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ, ಯಾವುದೇ ಕ್ರಮ ಇಲ್ಲ. ಇದು ಒಂದೇ ಅಲ್ಲ, ಇಂಥ ಅನೇಕ ಘಟನೆಗಳು ನಡೆದಾಗೂ ಕೂಡ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಮೋದಿಯವರಿಗೆ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಅಲ್ಲಿಯ ಹೆಣ್ಣು ಮಕ್ಕಳನ್ನ, ಎಳೆ ಮಕ್ಕಳನ್ನ ನೇತು ಹಾಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಸಾರ್ವಜನಿಕವಾಗಿ ಬತ್ತಲೆ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಾರೆ. ದೇವಸ್ಥಾನಗಳನ್ನ ಓಪನ್ ಆಗಿ ಪುಡಿ ಮಾಡ್ತಾ ಇದ್ದಾರೆ. ಪೊಲೀಸರು ಇಲ್ಲ, ಮಿಲಿಟರಿ ಸಂಪೂರ್ಣ ಸಪೋರ್ಟ್ ಮಾಡಿದೆ. ಸೊ ನಮ್ಮಿಂದನೇ ಜನ್ಮ ತಾಳಿದಂತ ಬಾಂಗ್ಲಾದೇಶ್, ಪುಟುಕೋಸಿ ಬಾಂಗ್ಲಾದೇಶ್, ಬಿಕಾರ್ ಚೋಟ್ ಬಾಂಗ್ಲಾದೇಶ್, ಒಂದು ಸೂಜಿಯನ್ನು ಕೂಡ ನಿರ್ಮಾಣ ಮಾಡಲಾರದಂತ ನಿರ್ಲಜ್ಜ ನೀಚ ಬಾಂಗ್ಲಾದೇಶ್ ಇವತ್ತು 2000 ಮೈಲಿ ಉದ್ದ, 2000 ಮೈಲಿ ಅಗಲಿರುವಂತ ಭಾರತ ದೇಶದ ಅಪಮಾನ ಮಾಡ್ತಾ ಇದೆ, ಕೆಣಕ್ತಾ ಇದೆ.
ಆದರೂ ಕೂಡ ಮೋದಿಯವರು ಬಾಯಿ ಬಿಡ್ತಾ ಇಲ್ಲ. ಮೋದಿಯವರೇ, ನಮಗೆ ಕರುಳು, ನಮಗೆ ರಕ್ತ ನೋವಾಗ್ತಾ ಇದೆ, ಕುದಿತಾ ಇದೆ ರಕ್ತ. ನಮ್ಮವರೇ ನಮ್ಮ ಕಣ್ಣು ಎದುರುಗಡೆಗೆ ಸಾಯ್ತಾ ಇದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ, ಕೈ ಕತ್ತರಿಸ್ತಾ ಇದ್ದಾರೆ, ಉಲ್ಟಾ ನೇತಾಕ್ತಾ ಇದ್ದಾರೆ. ಸೊ ಇದನ್ನು ನೋಡಿ ಸುಮ್ಮನಿರ್ಬೇಕಾ? ಯಾಕೆ ಅಧಿಕಾರ ಕೊಟ್ಟಿದ್ದೇವೆ ನಿಮಗೆ? ಯಾಕೆ ನೀವು ಗದ್ದಿಗೆ ಮೇಲೆ ಕೂತಿದ್ದಾರೆ? ಪಕ್ಕದ ಪುಡುಕೋಸಿ ದೇಶ ಮೇಲೆ ಒಂದು ಎಚ್ಚರಿಕೆ ಕೂಡ ಕೊಡಕ್ಕಾಗ್ಲಿಲ್ಲ ಅಲ್ರೇ? ಎಚ್ಚರಿಕೆ ಕೊಡಕ್ಕಾಗಲಿಲ್ಲ. ಇವತ್ತು ಬಂಗ್ಲಾ, ನಾಳೆ ಪಶ್ಚಿಮ ಬಂಗಾಲ್, ನಾಡುದು ದೆಹಲಿ, ಆಚೆ ನಾಡುದು ಕರ್ನಾಟಕ. ಎಷ್ಟು ಸಹನೆ? ಸಹನೆಗೂ ಒಂದು ಮಿತಿ ಇದೆ. ನಾವೇ ಸಾಯೋದ? ನಮ್ಮ ಹೆಣ್ಮಕ್ಳೇ ಅತ್ಯಾಚಾರ ಆಗೋದ? ಇದನ್ನ ಎಷ್ಟು ಸಹನೆ ಮಾಡ್ಬೇಕು? ನಾವು ಓಟ್ ಹಾಕಿದೀವಿ, ಗೆಲ್ಲಿಸಿದೀವಿ, ನಮಗೆ ಹಕ್ಕಿದೆ, ನಮಗೆ ಸಿಕ್ಕಿದೆ. ಮೋದಿ ಅವರೇ, ಕೂಡಲೇ ಕ್ರಮ ತಗೊಳ್ಬೇಕು. ಇಡೀ ದೇಶ ಕುದಿತಾ ಇದೆ, ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ. ಮೋದಿ ಅವರೇ, ಆ ಹೆಣ್ಣು ಮಕ್ಕಳ ಆರ್ತನಾದ ನಿಮಗೂ ಕೇಳಿಸ್ತಾ ಇದೆ, ಆ ಹೆಣ್ಮಕ್ಕಳ ರಕ್ತಪಾತ ನಿಮಗೂ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಏನು ಮಾಡ್ತಾ ಇಲ್ಲ. ಹಾಗಾದ್ರೆ ಏನು? ಇವತ್ತು ಬಿಜೆಪಿಯ ಕರ್ನಾಟಕದ ಆಫೀಸಿನ ಪದಾಧಿಕಾರಿಗಳ ಮೂಲಕ ಮೋದಿ ಅವರಿಗೆ ಒಂದು ಸಂದೇಶ, ಕೇಂದ್ರ ಸರ್ಕಾರದ ಬಿಜೆಪಿ ಅವರಿಗೆ ಒಂದು ಸಂದೇಶ ಕೊಡಬೇಕು. ಪ್ರಾರಂಭ ಇದು ಪ್ರಾರಂಭ. ಈ ಆಕ್ರೋಶ ನಿಲ್ಲುವುದಿಲ್ಲ. ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ. ಹಿಂದೂಗಳ ಸಂರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯವಿದೆ.